ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾಡ್ಕೊತಾ ಇರೋದು ಮುಳುಗಾಯಿ ಚಟ್ನಿ. ಯಾವ ಥರ ಮಾಡ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಮುಳುಗಾಯಿ ತೊಳೆದ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಪ್ಲೇಟ್ ಮೇಲೆ ಇಟ್ಟಿದ್ದೀನಿ ಮುಳುಗಾಯಿ ಸುಡೋಕ್ಕೆ. ಅದ್ರ ಜೊತೆಗೆ ಟೊಮೊಟೊ ಕೂಡ ಎಣ್ಣೆ ಹಚ್ಚಿ ಸುಡೋಕೆ ಇಟ್ಟಿದ್ದೀನಿ. ಅದಾದ ನಂತರ ಇಲ್ಲಿ ಒಂದು 2 ಈರುಳ್ಳಿ ಕಟ್ ಮಾಡ್ಕೊತೀನಿ. ನಾನು ಈರುಳ್ಳಿ ಕೂಡ ಹಸಿದು ಹಾಗೆ ಹಾಕೊಳೋದು. ಈರುಳ್ಳಿ ಹುರಿದ್ಬಿಟ್ಟು ಹಾಕೊಳಲ್ಲ. ತುಂಬಾ ಹುಷಾರಿರೋರಲ್ವ, ಹಾಗಾಗಿ ಏನಾದ್ರು ತಿನ್ನಬೇಕು ಈ ಥರ ಖಾರಗಿರೋದು ಅಂತ ಅನಿಸಿದರೆ ಈ ಥರ ಒಂದು ಸತಿ ಚಟ್ನಿ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೂ ಚಪಾತಿಗೂ. ನನಗೆ ಹುಷಾರಿಲ್ಲಾರ್ದಂಗೆ ಆಗಿತ್ತಲ್ವ, ಹಾಗಾಗಿ ತುಂಬಾ ಹುಷಾರಿದ್ದಿದ್ದಿಲ್ಲ. ನನಗೂ ಕೂಡ ಹೀಗೆ ತಿನ್ನಬೇಕು ಅಂತ ಅನಿಸ್ತು ಮುಳುಗಾಯಿ ಚಟ್ನಿ, ಹಾಗಾಗಿ ನಾನು ಮಾಡ್ಕೊತಾ ಇದ್ದೀನಿ. ಮುಳುಗಾಯಿ ಸುಟ್ಟಿರುವಂಥ ಮುಳುಗಾಯಿ ಸಿಪ್ಪೆ ಬಿಡಿಸಿ ಒಂದೊಂದಾಗಿ ಇಟ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಟೊಮೊಟೊ ಸಿಪ್ಪೆ ಕೂಡ ಬಿಡಿಸಿ ಇಟ್ಕೊತಾ ಇದ್ದೀನಿ ನೋಡಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ನೀವು. ಅದಾದ ನಂತರ ಒಂದು 3 ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊತೀನಿ. ಅದು ಕೂಡ ಅದಾದ ನಂತರ ಹಸಿಮೆಣ್ಸಿಕಾಯಿ ಹುರ್ಕೊತೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿಬೇಕು ಚೆನ್ನಾಗಿ. ಎಷ್ಟು ಚೆನ್ನಾಗಿ ಹುರ್ಕೊತೀವಿ ಅಷ್ಟು ಚೆನ್ನಾಗಿ ಆಗುತ್ತೆ ಚಟ್ನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹುರಿದಿಟ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿ, ಉಪ್ಪು, ಬೆಳ್ಳುಳ್ಳಿ ಹಾಕಿ ತರಿ ರುಬ್ಕೋಬೇಕು. ರುಬ್ಬಿದ ನಂತರ ಇದಕ್ಕೆ ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚಬೇಕು. ಅದಾದ ನಂತರ ಸ್ವಲ್ಪ ಗುರಾಳ್ ಪುಡಿ ಹಾಕ್ಕೋಬೇಕು. ಗುರಾಳ್ ಪುಡಿ ಹಾಕೋದ್ರಿಂದ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ. ಒಗ್ಗರಣೆ ಹಾಕದೇ ತಿನ್ಬೋದು, ಇಷ್ಟ ಇದ್ದರೆ ಒಗ್ಗರಣೆ ಕೂಡ ಹಾಕೋಬೋದು. ನನಗೆ ಒಗ್ಗರಣೆ ಹಾಕ್ಕೊಂಡು ತಿನ್ನಬೇಕು ಅಂತ ಇಷ್ಟ, ಹಾಗಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಬೇಡ ಅಂದವ್ರು ಹಾಗೆ ತಿನ್ಬೋದು ರೊಟ್ಟಿಗೆ ಹಚ್ಕೊಂಡ್ಬಿಟ್ಟು. ನೋಡಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ನಾನು. ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ತಲುಪುತ್ತೆ. ಅದ್ರ ಜೊತೆಗೆ ಶೇಂಗಾ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಹಸಿ ಶೇಂಗಾ ತೊಗೊಂಬಂದಿದ್ದೆ, ಅದು ಹುರಿದ್ಬಿಟ್ಟು ಸ್ವಲ್ಪ ಅದೇ ಜಾರಲ್ಲೇ ಮಾಡ್ಕೊತಾ ಇದ್ದೆ ನೋಡಿ. 2 ಹಸಿ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕಿ ರುಬ್ಬಿ ಸ್ವಲ್ಪ ಉಪ್ಪು ರೆಡಿ ಮಾಡಿ ಇಟ್ಕೊಂಡೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.